ಬಿಡ ಮತ್ತು ಅದನ್ನೆಲ್ಲ ಏನು ಹುಲ್ಲೆಲ್ಲನ ಕೇಳ್ತಾ ಇದೀಯ. ಅದನ್ನೇನತ್ತ ಏಟು ಕೆಟ್ಟಿರೋ ಹಂಗೇನೆ ಮನೆ ಬಾಗ್ಲಾಗೆ ಬೆಳೀತಾ ಆಗಿರುತ್ತೆ. ಬಿಡತ್ತ ಅದನ್ನೇನು ಒಟ್ಟು ಕುಡ್ಕೊಳ್ತಾ ಅಣ್ಣ ಬಿಡಜ್ಜತ್ತ ಏನೋ ಕೆಲಸ ಇಲ್ಲ, ಓದ್ಕೊಂಬನ ಬರ್ಕೊಂಬನ ಅಂತ ಅಂದ್ಕೊಂಡೆ. ಬರ್ಕೊಂಬದೆಲ್ಲ ಆಯಿತು. ಅದಕ್ಕೆ ಒಂಥರ ನನಗೆ ಬೇಜಾರು ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಬುಕ್ಸ್ ತೆಗ್ದಿಕ್ಕೆ ಬಂದೆ. ಬಿಡು, ನಾನೆಲ್ಲ ಇದು ಹುಲ್ಲೆಲ್ಲ ಕಿತ್ತಾಕ್ತೀನಿ. ಇದೆಲ್ಲನ ಕಿತ್ತರೆ ಮನೆ ಮುಂದೆ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಕದ್ರ ಹಾಕಿ ಸಗಣಿ ಹಾಕಿ ರಂಗೋಲಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಹುಲ್ಲಿರೋದ್ರಿಂದ ಒಂಥರ ಕಾಣಿಸುತ್ತೆ. ಕಸ ಕಡ್ಡಿ ಎಲ್ಲನ ಈ ಹುಲ್ಲಕ್ಕೆ ಬಂದು ಬೀಳುತ್ತೆ. ಒಟ್ಟು ಕಸ ಹೊಡ್ಕೊಂಬಕ್ಕೆ ಬರಲ್ಲ. ಎಲ್ಲನ ಹಿಂಗೆಲ್ಲ ಕುಡ್ಗೊಲಾಗ ಎಲ್ಲ ಹಿಂಗೆ ಎಬ್ಬಿರಿ ಚೆನ್ನಾಗತ್ತ. ಕಸ ಪಸ ಹೊಡ್ಕೊಂಬಕ್ಕೆ ಚೆನ್ನಾಗಿರುತ್ತೆ. ಒಂದಿಟ್ಟು ಅಪ್ಪ ಒಂದಿಟ್ಟು ಜಲ್ ಕೆತ್ತಂಡು ಕೆತ್ತಪ್ಪ ಅಂತೀನಿ. ಅವ ಅಪ್ಪ ಅಂತ ಕೆತ್ತದೇ ಇಲ್ಲ, ಹೋಗತ್ತ. ನಿಮ್ಮ ಅಪ್ಪಗೂ ಪಾಪ ಸಾಕಾಗಿರುತ್ತೆ. ಒಟ್ಟು ಬೋತ್ಕು ಅಲ್ಲಿಗೆ ಬೇರೆ ಬೋತ್ತಾನೆ. ಒಟ್ಟು ಸಾಕದಂಗಾಗಿರುತ್ತೆ. ಅದಕ್ಕೆ ಬಿಡು, ಹಿಂಗನ್ನು ಕುಡ್ಗೋದಾಗ ಹಿಂಗೆ ಮುಂದ್ಲು ಮುಷ್ನಾಗಿ ಹಿಂಗೆ ಅಂದ್ಕೊಂಡು ಹೋಗಿ ಹಿಂಗಂದು ಎಲ್ಲನ ಹಸಿಗೆ ಬಾ ಸಾಕು. ಹುಲ್ಲೆಲ್ಲ ಆ ಹುಲ್ಲು ಹಂಗೆ ಹೊಸ್ಬಿಟ್ಟು ಇದು ಮಾಡಿದ್ರು ಬೆಳೀತಾ ಇರುತ್ತೆ. ಕಸ ಹೊಡ್ಕೊಂಬಕ್ಕೆ ಚೆನ್ನಾಗಿರುತ್ತೆ ಕಣಜ್ಜಿ. ಅಷ್ಟು ಇದಕ್ಕೆಲ್ಲನ ನನಗೆ ಸಗಣಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡದು ರಂಗೋಲಿ ಒಯ್ಬೇಕು ಅಂದ್ಕೊಂತೀನಿ. ಇಲ್ಲಿಗೆ ಎಲ್ಲನ ಹುಲ್ಲು ಬೇರೆ ಇರೋದಕ್ಕೆ ನನಗೆಲ್ಲ ಇಷ್ಟ ಏನು ಹೋಗತ್ತೆ. 15 8 ಎಲ್ಲ ಬರ್ತಾವೆ ನನಗೆ ರಂಗೋಲಿ. ಏನಂದ್ರೆ ಅಲ್ಲಿ ಮನೆ ಮುಂದೆ ಇಷ್ಟು ಒಯ್ಬೇಕಲ್ಲ, ಜಾಗನೇ ಇಲ್ಲ. ಅದಕ್ಕೇ ಹುಲ್ಲೆಲ್ಲ ಕೆತ್ತಿ ಸಗಣಿ ಹಾಕಿ ದೊಡ್ಡ ರಂಗೋಲಿ ಒಯ್ಬೋದು. ನಾನು ಅದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ವರ್ಷಕ್ಕೆ ಒಯ್ಯೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬಣ್ಣ ತಂದು ಬಣ್ಣ ತುಂಬೋಣ ಅಂತ ಹೊಸ ವರ್ಷಕ್ಕೆ. ಹೊಸ ವರ್ಷಕ್ಕೂ ಸಂಕ್ರಾಂತಿ ಹಬ್ಬಕ್ಕೂ ಎಲ್ಲ ರಂಗೋಲಿ ಹಾಕೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಹೋಗಿ ಅಲ್ಲಿ ಚೆಡ್ಡಿನ ತಗೋಬತ್ತೀನಮ್ಮ. ನೀರುಗಳೇನ ಬಿಡ್ಬೇಕು ಏನೋ. ನಿಮ್ಮಮ್ಮ ಅಲ್ಲಿಗೆ ಹೋಗಿ ಅವಳೆ ಯಾತ ನಿಂಗೆ ಪೈಪ್ ಹಿಂಗೆ ಎತ್ತಾಕಬೇಕು, ಮೈ ಪೈ ತೊಳೆತಿರ್ತಾಳೆ ಯಾತನ ಕೇಳಿ ಕೊಡೋದ. ಒಟ್ಟಿನಲ್ಲಿ ಚೆಡ್ಡಿನ ತಗೋ ಹೋಗ್ತೀನಿ ನಾನು. ನಿಮ್ಮ ಅಪ್ಪ ಬಂದು ನಂಗೆ ಸರಿ ಕಣಜ್ಜಿ ಆಯಿತು. ಹೊಸ ವರ್ಷಕ್ಕೆ ರಂಗೋಲಿ ಎಲ್ಲ ತಗೊಂಬಂದ್ಬಿಟ್ಟು ಎಲ್ಲ ಕಲರ್ಸ್ ತಗೊಂಬಂದು ನೀಟಾಗಿ ರಂಗೋಲಿ ಹಾಕ್ಬೇಕು. ಇಲ್ಲಿಗೆ ಸಗಣಿ ಇರುತ್ತೆ, ಸಗಣಿ ಎಲ್ಲ ಹಾಕಿ ನಾನು ರಂಗೋಲಿ ಹಾಕೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮನೆ ಮುಂದೆ ಸಖತ್ತಾಗಿರುತ್ತೆ. ಇಲ್ಲಿಗೆ ಸ್ವಲ್ಪ ತ್ಯಾವ ಮಾಡಬೇಕು. ನೀರು ಬಿಟ್ಬಿಟ್ರೆ ನೀರು ಬಿಟ್ಟು ಎಲ್ಲ ಕೊಚ್ಚಬೇಕು. ಅವಾಗ ಜಲ್ ನೆನ್ಕೊಂಬತ್ತಲ್ಲ ಜಲ್ ಬಂದುಬಿಡುತ್ತೆ. ಎಷ್ಟಿಂದ ಮಾಡ್ತೈತಿ ಪೈಪ್ನಾಗೆಲ್ಲ ನೀರು ಬಿಡ್ಬೇಕು. ತಡಿ ನೀರು ಬಿಟ್ಟಾಗ ಎಲ್ಲ ನೀರು ಬಿಡ್ತೀನಿ. ನಾಳೆಗಷ್ಟೆಲ್ಲ ಕೊಚ್ಚಕ್ಕಾಗೋದು. ದಿನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ಹಂಗೆ ನೀರು ಹಾಕ್ಬಿಟ್ಟು ನೀಟಾಗಿ ರಂಗೋಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನೀವು ಹೊಸ ವರ್ಷ ಬರೋಷ್ಟೊತ್ತಿಗೆ ಎಲ್ಲ ನೀಟಾಗಿ ಒಂದ್ಸತಿ ಅಲ್ಲೇ ಹಾಕ್ಬೇಕು ಸಗಣಿನ. ಒಂದ್ಸತಿ ಶನಿವಾರಲ ಯಾವಾಗನ ಹಾಕ್ತೀನಿ. ನಾಳೆಗೊಂದ್ಸತಿ ಹಾಕಿದ್ರೆ ನಾಳೆ ನಾಡಿದ್ದು ಮಂಗಳವಾರ ಒಂದ್ಸತಿ ಎಲ್ಲ ಹಾಕಿದರೆ ಹೆಂಗೆ ಕುಕ್ಕಂಬತ್ತೆ. ಅವತ್ತು ಹೊಸ ವರ್ಷದ ದಿನ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸ್ನೇಹ ಏಯ್, ಯಾಕೆ ನೀನು ನನ್ನ ಸ್ನೇಹ ಅಂತ ಮಾತಾಡ್ಸೋದಕ್ಕೆ ಬಂದಿದ್ಯಾ? ಯಾಕೆ? ಅವಳಿಗೆ ಪಾಪ ಇವಾಗ ಒಂದಿಟ್ಟು ತೊಂದರೆ ಆಗೈತೆ. ಏನೋ ಫ್ರೆಂಡು ಒಂದಿಟ್ಟು ಸಹಾಯ ಮಾಡು. ನೀವಿಬ್ಬರು ನಾನು ಮಾತಾಡಿಸ್ಬೇಡಿ. ನೀವಿಬ್ಬರು ನಾನು ಮಾತಾಡ್ಸಿದ್ರೆ ಮೈಯೆಲ್ಲ ಉರಿತೈತೆ ನನಗೆ. ನೀವಿಬ್ಬರು ಮಾತಾಡಿಸ್ಬೇಡಿ, ಸುಮ್ಮನೆ ಹೋಗ್ತಾ ಇರ್ರಿ. ಯಾಕೆ ಸ್ನೇಹ ಈ ರೀತಿ ಮಾತಾಡ್ತಾ ಇದೀಯ? ಬಿಡು, ಅದನ್ನೆಲ್ಲ ಮನಸ್ಸಿನಾಗ ಇಕ್ಕಬೇಡ. ಅದೇ ಇವಾಗ ನೋಡಿಲಿ, ನಿಖಿಲ್ ಏನಾದರೂ ಗೊತ್ತಾ ನಿನಗೆ? ಇವಾಗ ಎಲ್ಲಿದ್ದಾನೆ ಅಂತ ಏನಾದರೂ ಗೊತ್ತಾ? ಅವನು ನಿಕ್ಕಿನೂ ಗೊತ್ತಿಲ್ಲ, ಯಾವನೂ ಗೊತ್ತಿಲ್ಲ ನನಗೆ. ನಿಕ್ಕಿ ಯಾವನೂ ಗೊತ್ತಿಲ್ಲ. ಹೋಗು. ಅಲ್ಲ, ಗೊತ್ತಿರುತ್ತೆ ನಿನಗೆ. ನೀನು ಆ ಪ್ರಣಾತಿ ಇಬ್ರು ಕ್ಲೋಸ್ ಫ್ರೆಂಡ್ ಅಲ್ಲ. ಆ ಪ್ರಣಾತಿನೂ ಚೆನ್ನಾಗಿ ಮಾತಾಡಿಸ್ತಾ ಇದ್ದ. ಅವನು ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತು ಅನಿಸುತ್ತೆ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಾ ನಿಕ್ಕಿ? ನಾನು ಇನ್ನೊಂದು ಹೆಣ್ಣಾಗಿ ಒಂದಿಟ್ಟು ಸಹಾಯ ಮಾಡಿ. ಇವಾಗ ಇವಳು 5 ತಿಂಗಳು ಪ್ರೆಗ್ನೆಂಟ್ ಅಂತ ನಿನಗೂ ಗೊತ್ತಾಗೈತೆ ಆಲ್ರೆಡಿ ವಿಷಯ. ಇದು ಊರೆಲ್ಲ ಮೆರಿತೈತೆ. ಅದಕ್ಕೋಸ್ಕರನ ಪಾಪ ಅವಳು ಇವಾಗ ನಿನ್ನ ಫ್ರೆಂಡು. ನೀನು ಅವಳ ನಿನ್ನ ಫ್ರೆಂಡಿನ ಜೀವನ ಹಾಳಾಗ್ತೈತೆ. ಅದಕ್ಕೆ ನೀನು ಸ್ವಲ್ಪ ಹೇಳ್ಬೇಕು. ಗೊತ್ತಾಗ್ತಿರ್ಲಿಲ್ವಾ? ಬೇಕಾದ ನನ್ನ ಜೊತೆ ಅಲ್ಲಿ ಕಿತ್ಕೊಂಡು ಅಲ್ಲೂ ಇಲ್ಲಿ ಓಡಾಡಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ. ಓಹೋ, ಈಗ ಫ್ರೆಂಡು ಅಂತ ಬಂದವಳೆ. ಫ್ರೆಂಡು ಅಂಬಂದು ಮನಸ್ಸಿನಾಗಿದ್ದಿದ್ರೆ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ ನೀನು. ಎಷ್ಟಿಂದು ಮಾಡಿದ್ಯಾ? ನನ್ನ ಕಾಲೇಜಿಗೆ ಹೋಗ್ತಾ ಇರೋದಕ್ಕೆ ಎಷ್ಟು ಆಡ್ಸ್ ಆಡಿದ್ಯಾ. ನನ್ನ ಬಟ್ಟೆ ಇಟ್ಕೊಳ್ಳೋದ್ರಿಂದ ಹಿಡಿದು ನನ್ನ ತಲೆ ಬಾಚ್ಕೊಂಬದಿಂದ ಹಿಡಿದು ಎಲ್ಲ ಈ ಆಳ್ಸಿರೋಳು ನೀನು. ನಾನು ಮಾತಾಡಿಸ್ಬೇಡಮ್ಮ ತಾಯಿ, ನೀನು ದೊಡ್ಡವಳು. ನಾನು ಮಾತಾಡಿಸ್ಬೇಡ, ನೀನು ದೊಡ್ಡವಳು ಅಂತ ಹೇಳಿ ನಾನೇ ನಿನ್ನ ಕೈ ಬಿಟ್ಟು ಸುಮ್ಮನಾಗಿದ್ದೀನಿ. ನೀನು ನನ್ನ ಮಾತಾಡಿಸ್ಬೇಡ ಅಂತ ಹೇಳ್ತಾ ಇರೋದು. ಎಲ್ಲ ಮಾತಾಡಬಾರ್ದು ಕಣಮ್ಮ. ನೀವು ಮಾತಾಡಬೇಡ್ರಿ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನೀನು ಮಾತಾಡಬೇಡ, ನಾನು ಮಾತಾಡಿಸ್ಬೇಡ. ನೀನು ಮಾತಾಡಿಸ್ಬೇಡ.
ಅವಾಗ ಫ್ರೆಂಡು ಅಂಬೋದಿರಲಿಲ್ಲ, ಅವಾಗ ನಾನು ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಈಗ ಫ್ರೆಂಡು ಅಂತ ಬಂದವಳೆ. ಯಾವ ಫ್ರೆಂಡೂ ಇಲ್ಲ, ಏನೂ ಇಲ್ಲ. ಫ್ರೆಂಡ್ ಸಂಬಂಧ ಯಾವತ್ತೂ ಮುಗ್ದೋಯ್ತು. ಹೋಗು ಹಸಿಕೆ. ನೀನು ನನ್ನ ಮಾತಾಡ್ಸೋದಕ್ಕೆ ಬರಬೇಡ ಕಣೆ, ಮಾತಾಡಿಸ್ಬೇಡ ನೀನು. ಫ್ರೆಂಡು ಅಂತ ಬಂದಿದೆಯಲ್ಲ, ಎಲ್ಲೈತೆ ಫ್ರೆಂಡ್ ಅಂಬೋದು? ಮಾತಾಡಿಸ್ಬೇಡ ನೀನು, ಹೊರ್ಟೋಗು ಸುಮ್ಮನೆ. ನೀನು ಬಾಯಿಂದ ಸ್ನೇಹ ಅಂತ ಕರಿಬೇಡ ನೀನು. ನೋಡಕ್ಕ ಹೆಂಗೆ ಮಾತಾಡ್ತಾ ಇದ್ದಾಳೆ ಅವಳು. ಹಿಂಗೆ ಮಾತಾಡಿದ್ರೆ ನಾನು ಏನು ಮಾಡೋಣ ಹೇಳು? ಅಲ್ಲ ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡು ಇವಳು. ನಾನು ಏನಂತ ಕೆಲಸ ಮಾಡಿದ್ದೀನಿ? ನಾನು ಏನೋ ಇಬ್ಬರಿಗೂ ಸ್ವಲ್ಪ ಜಗಳ ಆಯಿತು, ಇಬ್ಬರು ಸ್ವಲ್ಪ ಏನೋ ಮುನ್ಸ್ಕೊಂಡ್ವಿ. ನಾನೊಂದಂದೆ ನೀನೊಂದಂದಿದೆಯಾ ಅಷ್ಟೇ. ಬಿಡು ಹೋಗ್ಲಿ, ಅಲ್ಲಿಗೆ ಬಿಟ್ಟು ಫ್ರೆಂಡ್ ಅಂಬೋದು ಅಲ್ಲಿಗೆ ಹೋಗ್ಬಿಡುತ್ತಾ? ಒಂದು ಸತಿ ಫ್ರೆಂಡು ಅಂತ ಕರೆದ್ಮೇಲೆ ಅವನು ಸಾಯೋವರೆಗೂ ಕೊನೆವರೆಗೂ ಯಾರು ಗೆಳತಿನೇ ಆಗಲಿ ಗೆಳೆಯನೇ ಆಗಲಿ ಫ್ರೆಂಡೇನೆ. ಒಂದು ಸತಿ ಫ್ರೆಂಡು ಅಂತ ಕರೆದ ಮೇಲೆ ನೀನು ಹಂಗೆಲ್ಲ ಮಾತಾಡಬೇಡ ನೀನು. ಯಾಕೆ ಸ್ನೇಹ ಇವಳು ಬಂದಿರೋದಿಲ್ಲಿ? ಈಗ ಬಂದೋಳೆ ಫ್ರೆಂಡು ಅಂತೇಳಿ. ಇಷ್ಟು ದಿವಸ ಫ್ರೆಂಡು ಅಂಬೋದಿರಲಿಲ್ಲ. ಫ್ರೆಂಡ್ ಬಗ್ಗೆ ಹೆಂಗೆ ಮಾತಾಡೋಣ, ಫ್ರೆಂಡ್ ಬಗ್ಗೆ ಹೆಂಗೆ ಹೇಳೋಣ ಅಂಬೋದು ಗೊತ್ತಿರಲಿಲ್ಲ. ಊರೆಲ್ಲ ತಿರ್ಕೊಂಡು ಊರು ಅಲ್ಲನ ಸ್ನೇಹನ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ಕೊಂಬಂದವಳು ಈಗ ಫ್ರೆಂಡು ಅಂತ ಬಂದವಳೆ. ಅಯ್ಯೋ ಬಿಡುರುತ್ತು, ನೀನು ಯಾಕೆ ಮಾತಾಡ್ತೀಯ? ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನಿನ್ಗೇನು ಸಂಬಂಧ ಐತಾನೆ? ಮತ್ತೆ ನಿನ್ಗೇನು ಸಂಬಂಧ ಆಯ್ತಾ? ನೀನೇನಕ್ಕೆ ಮಾತಾಡೋದಕ್ಕೆ ಬಂದಿದೆಯಾ? ನೀನು ಏನಕ್ಕೆ ಮಾತಾಡೋದಕ್ಕೆ ಬಂದಿದೆಯಾ? ನೀನು ಹೆಂಗೆ ಅವಳಿಗೆ ಸಪೋರ್ಟ್ ಮಾಡ್ತಾ ಇದೆಯಾ? ನಾನೊಂದು ಸ್ನೇಹಂಗೆ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಹೇಳು? ಏನು ನಾನು ಮಾತಾಡೋದಯ್ಯ? ನೋಡಕ್ಕ ನಾನು ಹೇಳ್ಬೇಕಂತೆ ನಿಕ್ಕಿ ಎಲ್ಲಿದ್ದಾನೆ ಅಂತ ಹೇಳಿ. ಅವನು ಎಲ್ಲಿದ್ದಾನೆ ಅಂತ ನನಗೇನು ಗೊತ್ತು? ಇವಳಿಗೆ ಗೊತ್ತಿಲ್ಲ. ಇಷ್ಟೊಂದು ನನ್ನ ಜೊತೆ ಓಡಾಡ್ಕೊಂಡು ಮೆರೆದಾಡ್ಕೊಂಡು ಅವನ ಜೊತೆ ಓಡಾಡ್ಕೊಂಡು ಇದ್ದವಳಿಗೆ ಗೊತ್ತಿಲ್ಲ ಅಂದರೆ ನನಗೇನು ಗೊತ್ತಿರುತ್ತೆ? ನನ್ನೊಳ್ಳೆ ಚೆನ್ನಾಗಿ ಕೇಳ್ತಾಳಲ್ಲ ಬಂದು. ಗೊತ್ತೈತೆ ಅವನು ಎಲ್ಲಿದ್ದಾನೆ, ಏನು ಅವ್ನು ಯಾವ ಊರು ಅಂತ ಹೇಳಿ ಎಲ್ಲ ತಿಳ್ಕೊಂಡಿದ್ಯಾ ನೀನು. ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಿನ್ನ ಜೊತೆ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಾ ಇದ್ದೆ, ಎಲ್ಲ ಗೊತ್ತು ನಿನಗೆ. ಅವ್ನು ಇನ್ನೊಂದು ಫೋನ್ ನಂಬರು ಇರಬೇಕು ಅಂತ ಅನ್ನಿಸ್ತೈತೆ ನಿನ್ನ ಹತ್ರ. ಕೊಡ್ತೀಯಾ? ಅವನಿಗೆ ಫೋನ್ ಮಾಡ್ಬೇಕು ಕಣೆ, ಪ್ಲೀಸ್. ನನ್ನ ತಪ್ಪಾಯಿತು, ನಿನ್ನ ಬಗ್ಗೆ ಹಾಗೆಲ್ಲ ಮಾತಾಡಿದ್ದು ತಪ್ಪಾಯಿತು. ಹೆಂಗೋ ಓದ್ಕೊಂಡು ನೀನು ಚೆನ್ನಾಗಿದೆಯಾ, ಕಾಲೇಜ್ಗೆ ಓದ್ಕೊಂಡು ಹೆಂಗೋ ಚೆನ್ನಾಗಿದೆಯಾ. ನನ್ನ ಜೀವನನೇ ಇವಾಗ ಹಾಳಾಯಿತು. ನೀನೇ ಚೆನ್ನಾಗಿರೋದು ಇವತ್ತು ಓದ್ತಾ ಇದೆಯಾ, ಕಾಲೇಜ್ಗೆ ಹೋಗ್ತಾ ಇದೆಯಾ, ನೀನೇ ಚೆನ್ನಾಗಿರೋದು. ನನಗೆ ಇವಾಗ ಅನ್ನಿಸ್ತಾ ಐತೆ, ಅಯ್ಯೋ ಸುಮ್ಮನೆ ನಾನು ಕಾಲೇಜ್ಗೆ ಹೋಗಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಅಂತ. ಬಿಡತ್ತ, ಯಾಕೆ ಕಳ್ತಿ? ಸುಮ್ಮನಿರಮ್ಮ, ಸುಮ್ಕಿರೋ ಬೇಡ. ಏ ಸ್ನೇಹ ಏನೋ ಹೇಳ್ತಾ ಇದ್ದಾಳೆ ಕೊಡೆ. ಇನ್ನ ಯಾವ ಮಕ್ಕ ಇಟ್ಕೊಂಬಂದಿದ್ಯಾ ನೀನು ಹೇಳಕ್ಕೆ? ಹೋಗು. ಇನ್ನು ಹೆಂಗೆ ಹೇಳಕ್ಕೆ ಬಂದವಳು ನೋಡು, ಕೊಡಮ್ಮ ಸ್ನೇಹ ಅಂತ ಹೇಳಿ. ಅಂತ ಮಾತಾಡ್ಸಲ್ಲ ಅಂತ ಹೇಳಿ ಮಾತಾಡಿಸ್ಬಾರ್ದು. ನಾನು ನಿನ್ನ ಸುದ್ದಿಗೆ ಏನಾದರೂ ಬಂದಿದ್ದೀನ? ಯಾಕೆ ನೀನು ನನ್ನ ಮಾತಾಡ್ಸೋದಕ್ಕೆ ಬಂದಿದೀಯಾ? ನೀನು ಒಳ್ಳೆಯವಳಲ್ಲ, ನೀನು ಸವಾಸ ಬೇಡ ಅಂತೇಳಿ ನಾನು ಸುಮ್ಮನೆ ಕೈ ಬಿಟ್ಟು ಸುಮ್ಮನಾಗಿದ್ದೀನಿ. ಇವಾಗ ಏನಕ್ಕೆ ನೀನು ಮಾತಾಡೋದಕ್ಕೆ ಬಂದಿದೆಯಾ ಇಷ್ಟೊಂದು? ನೀನು ಯಾವ ಮುಖ ಇಟ್ಕೊಂಡು ನಿನ್ನ ಅವಳನ್ನ ಮಾತಾಡ್ಸೋದಕ್ಕೆ ಬಂದಿದೆಯಾ ನೀನು? ಹೆಂಗೆ ಬೇಕೋ ಹಂಗೆ ಮಾತಾಡಿ ಅವಳಿಗೆ, ಹೆಂಗೆ ಬೇಕೋ ಹಂಗೆ ಒಂದು. ಇನ್ನು ಯಾವ ಮುಖ ಇಟ್ಕೊಂಡು ಬಂದಿದೆಯಾ ಅವಳಿಗೆ ಹೇಳಕ್ಕೆ ನೀನು? ಥೂ, ಅಲ್ಲ ನಿನಗೆ ಮಾನ ಮರ್ಯಾದೆ ಏನಾದರೂ ಇರೋಳಾಗಿದ್ದರೆ ನೀನು ಈ ರೀತಿ ಬರ್ತಾ ಇರಲಿಲ್ಲ ಅವಳನ್ನ ಮಾತಾಡಿಸ್ಕೊಂಡು. ಅಲ್ಲ ನೀನು ಮಾಡ್ಕೊಂಡಿರೋ ಅಲ್ಲುಕ ಕೆಲಸಕ್ಕೆ ಏನು ಎತ್ತವನು ಎಲ್ಲೇವನು ಯಾವೂರವನು ಅಂತ ತಿಳ್ಕೊಂಬದಲೇ ನೀನು ಅವನು ಮಾತಾಡಿಸ್ಬಿಟ್ಟು ಇದು ಮಾಡ್ಕೊಂಡಿದ್ಯಾ ಅಂತಂದರೆ ಅವಳೇನು ಮಾಡೋದಕ್ಕಾಗುತ್ತೆ? ಅವಳನ್ನೇನಕ್ಕೆ ಕೇಳಕ್ಕೆ ಬಂದಿದ್ಯಾ? ಇನ್ನು ಯಾವ ಮಕ್ಕ ಇಟ್ಕೊಂಡು ಬಂದಿದ್ಯಾ? ಹೋಗು. ಬಾ ಹೋಗೋಣ, ಇನ್ನೇನು ಮಾಡೋಕ್ಕಾಗುತ್ತೆ ಬಾ. ನೋಡಿದ್ರಲ್ಲ ವೀಕ್ಷಕರೇ, ಕೊನೆಗೆ ಸ್ನೇಹನ ಹತ್ರನೇ ಬರೋ ಹಾಗಾಯಿತು ಇವಳು. ಈ ಸುಪ್ಪಿ ಅಲ್ಲ ಹೆಂಗೆಲ್ಲ ಮಾತಾಡ್ದವಳು, ಹೆಂಗೆ ಹೋಗ್ತಾಳೆ ಎಡಗ್ಲಜ್ಜಿ ಥರ ಈ ಥರ ಡ್ರೆಸ್ ಹಾಕೊಂಡು ಹಂಗೆ ಹೋಗ್ತಾಳೆ ಹಿಂಗೆ ಹೋಗ್ತಾಳೆ ಅಂತ ಹೇಳಿಸ್ತಿದ್ದವಳು ಇವತ್ತು ನೋಡಿ ಕೊನೆಗೆ ಇವಳ ಹತ್ರನೇ ಬರೋದಾಯಿತು. ಗೌರವಾಗಿರೋ ಹೆಣ್ಮಕ್ಳ ಹತ್ರನೇ ಬರಬೇಕಾಗುತ್ತೆ. ಇಷ್ಟನ ಜಂಬ ದೌಲತ್ತು ಒಳ್ಳೇದಲ್ಲ ಹೆಣ್ಮಕ್ಳಿಗೆ. ನೋಡ್ರಿ ಎಷ್ಟು ಜಂಬ ದೌಲತ್ತಿತ್ತು ಇವಳು ಸುಪ್ಪಿಗೆ, ಎಲ್ಲನ ಹೋಯ್ತು. ಅದಕ್ಕೆ ಮತ್ತೆ ಯಾವಾಗ ದೇವರು ಮೆರೆಸ್ತಾನೆ, ಯಾವಾಗ ಕುಗ್ಗಿಸ್ತಾನೆ ಅಂತ ಗೊತ್ತಾಗೋದಿಲ್ಲ. ಇವಾಗ ನೋಡು ಹೆಂಗೆ ಕರ್ಗೋಗ್ತಾ ಇದ್ದಾಳೆ. ಹಿಂಗೆಲ್ಲ ಆದಮೇಲೆ ಅಂತ ಗೊತ್ತಾಗೋದು. ಎಷ್ಟು ಮೆರಿತಾ ಇದ್ಲು, ಎಷ್ಟಿಷ್ಟು ಜಂಬ ಅಹಂಕಾರ ಇತ್ತು ಅಂದರೆ ಅಷ್ಟಿಷ್ಟು ಇರಲಿಲ್ಲ ಪ್ರಪಂಚದ ಮ್ಯಾಗಲೆಲ್ಲ ಇವಳಿಗೆ ಇತ್ತು, ಪ್ರಪಂಚದ ಮ್ಯಾಗ್ಲದೆಲ್ಲನ. ಇವಾಗ ನೋಡ್ರಿ ಈಗ ಗೊತ್ತಾಗೈತೆ ಇವಳಿಗೆ ಸರಿಯಾಗಿ. ಇವಾಗ ನಿಖಿಲ್ ಎಲ್ಲಿದ್ದಾನೆ ಅಂತ ಗೊತ್ತೇನೆ ನಿನಗೆ? ಅವ್ನ ಫೋನ್ ನಂಬರ್ ಐತಾ? ನೀನು ಅವಳನ್ನು ಕ್ಲೋಸಾಗಿ ಮಾತಾಡಿಸ್ತಿದ್ದೆ ಅಂತ ಕೇಳ್ತಾ ಇದ್ದ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.